ಪ್ರಿಯಾ ಸ್ಕೂಲ್ ಫೀಸ್, ಮನೆ ಬಾಡ್ಗೆ, ತಲೆ ಮೇಲೆ ಎಷ್ಟು ಜವಾಬ್ದಾರಿ ಇದೆ ಗೊತ್ತಾ? ನೀವೇನೋ ಟರ್ಮ್ ಲೈಫ್ ಇನ್ಶೂರೆನ್ಸ್ ತಗೊಳ್ದೆ ಹೋಗ್ಬಿಟ್ರಿ. PolicyBazaar.com ನಲ್ಲಿ 1 ಕೋಟಿ ರೂಪಾಯಿಯ ಟರ್ಮ್ ಲೈಫ್ ಇನ್ಶೂರೆನ್ಸ್ ತಿಂಗಳಿಗೆ 430 ರೂಪಾಯಿಯಿಂದ ಪ್ರಾರಂಭ. ನೀವು ಡಿಸ್ಕೌಂಟ್ ರೇಟಲ್ಲಿ ಟರ್ಮ್ ಇನ್ಶೂರೆನ್ಸ್ ಮಾಡಿಸೋಕೆ ಡಿಸ್ಕ್ರಿಪ್ಷನ್ ಹಾಗೂ ಪಿನ್ಡ್ ಕಾಮೆಂಟ್ ನಲ್ಲಿ ಕೊಟ್ಟಿರೋ ಲಿಂಕ್ ಓಪನ್ ಮಾಡಿ. ಎಕ್ಸಿಟ್ ಪೋಲ್ ಅಂದ್ರೆ ಏನು? ಈ ಎಕ್ಸಿಟ್ ಪೋಲ್ ನುಡಿಯೋ ಭವಿಷ್ಯಗಳೆಲ್ಲ ನಿಜಾನ? ಈ ಎಕ್ಸಿಟ್ ಪೋಲ್ ನ ಹೇಗ್ ಮಾಡ್ತಾರೆ? ಸ್ನೇಹಿತರೆ, ದೇಶದಲ್ಲಿ ಲೋಕಸಭಾ ಚುನಾವಣೆಗೆ ತೆರೆ ಬೀಳ್ತಿದ್ದ ಹಾಗೆ ಎಕ್ಸಿಟ್ ಪೋಲ್ ಅಥವಾ ಮತದಾನೋತ್ತರ ಸಮೀಕ್ಷೆಗಳ ಸಿಕ್ಕಾಪಟ್ಟೆ ಚರ್ಚೆ ನಡೀತಾ ಇದೆ. ಅಲ್ಲಿ ಹಂಗೆ ಹೇಳಿದ್ರು, ಇವ್ರು ಹಿಂಗೆ ಹೇಳಿದ್ರು, ಆ ಟಿವಿಯವ್ರು ಹಂಗೆ, ಈ ಸರ್ವೆ ಏಜೆನ್ಸಿಯವ್ರು ಹಿಂಗೆ ಹೇಳಿದ್ರು ಅಂತ ಚರ್ಚೆ ಆಗ್ತಾ ಇದೆ. ಹಾಗಾದ್ರೆ ಎಕ್ಸಿಟ್ ಪೋಲ್ ಎಷ್ಟು ನಿಜ, ಎಷ್ಟು ಸುಳ್ಳು? ಅಸಲಿಗೆ ಈ ಎಕ್ಸಿಟ್ ಪೋಲ್ಗಳನ್ನು ಹೇಗೆ ಮಾಡ್ತಾರೆ, ಎಲ್ಲಿ ನಡೆಸ್ತಾರೆ, ಯಾವ ಫಾರ್ಮುಲಾ ಅಪ್ಲೈ ಮಾಡ್ತಾರೆ? 2019, 14, 2009 ಆಗೆಲ್ಲ ಯಾರು ಯಾವ ರೀತಿ ಎಕ್ಸಿಟ್ ಪೋಲ್ ಕೊಟ್ಟಿದ್ರು, ಅದರಲ್ಲಿ ಯಾವುದು ನಿಜ ಆಗಿತ್ತು, ಯಾವುದು ಬೋಗಸ್ ಆಗಿತ್ತು? ಮನೆ ಕ್ವಿಕ್ ಆಗಿ ಈ ವರದಿಯಲ್ಲಿ ನೋಡ್ತಾ ಹೋಗೋಣ. ಎಕ್ಸಿಟ್ ಪೋಲ್ ಅಂದ್ರೆ ಏನು? ಮತದಾರರು ಪೋಲಿಂಗ್ ಸ್ಟೇಷನ್ ಅಂದ್ರೆ ಮತಗಟ್ಟೆಯಿಂದ ಹೊರಬಂದ ತಕ್ಷಣ ಅಥವಾ ಎಕ್ಸಿಟ್ ಆದ ತಕ್ಷಣ ಮತಗಟ್ಟೆಯಿಂದ ಅವರ ಒಪಿನಿಯನ್ ತಗೊಂಡು ನಡೆಸೋ ಸಮೀಕ್ಷೆಯನ್ನ ಎಕ್ಸಿಟ್ ಪೋಲ್ ಅಂತ ಹೇಳಲಾಗುತ್ತೆ. ಇದಕ್ಕೆ ಕನ್ನಡದಲ್ಲಿ ಮತದಾನೋತ್ತರ ಸಮೀಕ್ಷೆ, ಮತಗಟ್ಟೆ ಸಮೀಕ್ಷೆ ಅಂತ ಕೂಡ ಕರೀತಾರೆ. ಚುನಾವಣೆ ಯಾವ ದಿಕ್ಕಿನಲ್ಲಿ ಸಾಗ್ತಾ ಇದೆ, ಯಾವ ಪಕ್ಷ ಅಧಿಕಾರವನ್ನ ಹಿಡಿಯೋಕೆ ಹತ್ತಿರ ಇದೆ ಅನ್ನೋ ಸುಳಿವನ್ನ ಕಂಡು ಹಿಡಿಯೋದು ಈ ಸಮೀಕ್ಷೆ ಉದ್ದೇಶ. ಸಾಮಾನ್ಯವಾಗಿ ಕೆಲ ಖಾಸಗಿ ಸಂಸ್ಥೆಗಳು ಟಿವಿ ಚಾನೆಲ್ಗಳೊಂದಿಗೆ ಟೈಅಪ್ ಮಾಡಿಕೊಂಡು ಅಥವಾ ದಿನಪತ್ರಿಕೆಗಳೊಂದಿಗೆ ಟೈಅಪ್ ಮಾಡಿಕೊಂಡು ಈ ಸಮೀಕ್ಷೆಗಳನ್ನ ಮಾಡ್ತಾರೆ. ಈ ಸಮೀಕ್ಷೆ ನಡೆಸೋರನ್ನ ಪೋಲ್ಸ್ಟರ್ಸ್ ಅಂತ ಕೂಡ ಕರೆಯಲಾಗುತ್ತೆ. ಅದೇ ರೀತಿ ಎಲೆಕ್ಷನ್ಗೆ ಮುಂಚೆ ಒಂದು ಸಮೀಕ್ಷೆ ನಡೆಯುತ್ತೆ. ವೋಟ್ ಮಾಡೋಕ್ಕಿಂತ ಮುಂಚೆ ಅದನ್ನ ಒಪಿನಿಯನ್ ಪೋಲ್, ಎಂಟ್ರೆನ್ಸ್ ಪೋಲ್ ಅಥವಾ ಚುನಾವಣಾ ಪೂರ್ವ ಸಮೀಕ್ಷೆ ಅಂತ ಹೇಳ್ತಾರೆ. ಆದ್ರೆ ಚುನಾವಣಾ ಪೂರ್ವ ಸಮೀಕ್ಷೆಗಳಿಗಿಂತ ಈ ಎಕ್ಸಿಟ್ ಪೋಲ್ ರಿಸಲ್ಟ್ಗಳು ಸ್ವಲ್ಪ ಹತ್ತಿರ ಇರ್ತಾವೆ ಅನ್ನೋದು ನಂಬಿಕೆ ರಿಸಲ್ಟ್ಗೆ. ಯಾಕಂದ್ರೆ ಎಲೆಕ್ಷನ್ಗಿಂತ ಮುಂಚಿನ ಸರ್ವೆಯಲ್ಲಿ ಒಪಿನಿಯನ್ ಹೇಳಿದವರು ವೋಟೇ ಮಾಡದೇ ಇರಬಹುದು, ರ್ಯಾಂಡಮ್ ಆಗಿ ಒಂದು ಒಪಿನಿಯನ್ ಕೊಟ್ಟಿರಬಹುದು, ಅಥವಾ ವೋಟ್ ಹಾಕೋಕ್ಕಿಂತ ಮುಂಚೆ ಆತನ ಮನಸ್ಸು ಚೇಂಜ್ ಆಗಬಹುದು. ಆದ್ರೆ ಎಕ್ಸಿಟ್ ಪೋಲ್ಗಳಲ್ಲಿ ಜಸ್ಟ್ ವೋಟ್ ಮಾಡಿ ಹೊರಗೆ ಬಂದಿರೋರು ಒಪಿನಿಯನ್ ಕೊಟ್ಟಿರ್ತಾರೆ, ಹೀಗಾಗಿ ನಿಖರವಾಗಿರುತ್ತೆ ಅಂತ. 100% ನಿಖರತೆ ಇಲ್ಲದೆ ಹೋದ್ರೂ ಕೂಡ 100%ಗೆ ಹತ್ತಿರದಲ್ಲಿರುತ್ತೆ ಅಂತ. ಇದುವರೆಗಿನ ಎಲೆಕ್ಷನ್ಗಳ ಹಿಸ್ಟ್ರಿ ತಗೊಂಡ್ರು ಕೂಡ ಅದು ನಿಜ ಆಗಿದೆ. ಆದ್ರೆ ಹಾಗಂತ ಎಕ್ಸಿಟ್ ಪೋಲ್ಗಳು ಫೇಲೇ ಆಗಿಲ್ವಾ, ಬೋಗಸ್ ಆಗಿಲ್ವಾ? ಆಗಿವೆ. ಆದ್ರೆ ಪಾಸ್ ಆಗಿರೋ ಸ್ಟ್ರೈಕ್ ರೇಟ್ ಜಾಸ್ತಿ ಇದೆ. 2019ರಲ್ಲಿ ಏನಾಗಿತ್ತು ನಿಮ್ಗೆಲ್ಲ ಗೊತ್ತಿರೋ ಹಾಗೆ, ಕಳೆದ ಸಲ ಬಿಜೆಪಿಗೆ 303 ಸೀಟು, ಅವರ ಮೈತ್ರಿಕೂಟಕ್ಕೆ 353 ಸೀಟ್ ಬಂದಿತ್ತು. NDAಗೆ, ಕಾಂಗ್ರೆಸ್ಗೆ 52, ಅದರ ಮೈತ್ರಿಕೂಟಕ್ಕೆ 93 ಸೀಟ್ ಬಂದಿತ್ತು. ಆದ್ರೆ ಅನೇಕ ಎಕ್ಸಿಟ್ ಪೋಲ್ಗಳು ನಾನಾ ರೀತಿಯಲ್ಲಿ ನಂಬರ್ಸ್ ಕೊಟ್ಟಿದ್ವು. ಫಾರ್ ಎಕ್ಸಾಂಪಲ್, ನ್ಯೂಸ್ ಎಕ್ಸ್ ಮತ್ತು ನೇತಾ ಸರ್ವೆ NDAಗೆ ಕೇವಲ 242 ಸೀಟ್ ಕೊಟ್ರೆ ಕಾಂಗ್ರೆಸ್ ಕೂಟಕ್ಕೆ 164 ಸೀಟ್ ಕೊಟ್ಟಿದ್ರು. ಹಾಗೆ ABP CSDS ಸರ್ವೆ NDAಗೆ 277 ಸೀಟ್ ಕೊಟ್ರೆ UPAಗೆ 130 ಸೀಟ್ ಕೊಟ್ಟಿದ್ರು. ನ್ಯೂಸ್ ನೇಷನ್ ಸರ್ವೆನಲ್ಲಿ NDAಗೆ 286, UPAಗೆ 122 ಸೀಟ್ ಬಂದಿತ್ತು. ಹಾಗೆ ಸಿ ವೋಟರ್ ಬಿಜೆಪಿ ಕೂಟಕ್ಕೆ 287, ಕಾಂಗ್ರೆಸ್ ಕೂಟಕ್ಕೆ 128 ಬಂದಿತ್ತು. ಇಂಡಿಯಾ ಟಿವಿ CNX ಸರ್ವೆನಲ್ಲಿ ಬಿಜೆಪಿ ಮತ್ತು ಮಿತ್ರರಿಗೆ 300 ಸೀಟು, UPAಗೆ 120 ಸೀಟ್ ಕೊಡಲಾಗಿತ್ತು. ಸುವರ್ಣ ನ್ಯೂಸ್ ಸರ್ವೆ ಪ್ರಕಾರ ಬಿಜೆಪಿ ಗುಂಪಿಗೆ 305, ಕಾಂಗ್ರೆಸ್ ಗುಂಪಿಗೆ 124 ಸೀಟ್ ಕೊಟ್ಟಿದ್ರು. ಇನ್ನು ಟೈಮ್ಸ್ ನೌ ಮತ್ತು VMR ಪ್ರಕಾರ ಬಿಜೆಪಿ NDA ಇಬ್ರು ಸೇರಿ 306 ಸೀಟನ್ನ ಗೆಲ್ತಾರೆ ಅಂತ ಹೇಳಿದ್ರು. ಕಾಂಗ್ರೆಸ್ ಕೂಟಕ್ಕೆ 132 ಸೀಟ್ ಕೊಟ್ಟಿದ್ರು. ಸುದರ್ಶನ್ ಟಿವಿ ಪ್ರಕಾರ NDAಗೆ 313, UPAಗೆ 121 ಅಂತ ಹೇಳಿದ್ರು. ಹಾಗೆ ನ್ಯೂಸ್ 24 ಹಾಗೂ ಟುಡೇಸ್ ಚಾಣಕ್ಯ ಸರ್ವೆಯಲ್ಲಿ ಸ್ವಲ್ಪ ಹತ್ತಿರದ ನಂಬರ್ಸ್ ಅನ್ನ ಕೊಟ್ಟಿದ್ರು. NDAಗೆ 350 ಸೀಟ್, UPAಗೆ 95 ಸೀಟನ್ನ ಪ್ರಿಡಿಕ್ಟ್ ಮಾಡಿದ್ರು. ಆದ್ರೆ ಇದಕ್ಕಿಂತ ಆಶ್ಚರ್ಯ ಅಂದ್ರೆ ಇಂಡಿಯಾ ಟುಡೇ ಮತ್ತು ಆಕ್ಸಿಸ್ ಮೈ ಇಂಡಿಯಾ ಅವರ ಸರ್ವೆ, ಇವರು NDAಗೆ 352 ಅಂದ್ರೆ ಫಲಿತಾಂಶಕ್ಕಿಂತ ಕೇವಲ ಒಂದೇ ಒಂದು ಸೀಟ್ ಕಮ್ಮಿ ಕೊಟ್ಟಿದ್ರು. ಎಕ್ಸಾಕ್ಟ್ ಆಲ್ಮೋಸ್ಟ್ ರಿಸಲ್ಟ್ ತರ ಇತ್ತು ಇವರ ಎಕ್ಸಿಟ್ ಪೋಲ್. ಹಾಗೆ ಕಾಂಗ್ರೆಸ್ ಕೂಟಕ್ಕೆ 93 ಸೀಟನ್ನ ತೋರಿಸಿದ್ರು. ಅಂದ್ರೆ ಇವರ ಪ್ರಿಡಿಕ್ಷನ್ 100%ಗೆ ಆಲ್ಮೋಸ್ಟ್ ಹತ್ತಿರ ಇತ್ತು. 2014ರಲ್ಲಿ ಏನಾಗಿತ್ತು ಸ್ನೇಹಿತರೆ? ನೀವೀಗ ಸ್ಕ್ರೀನ್ ಮೇಲೆ 2014ರಲ್ಲಿ ಬಂದ ಎಕ್ಸಿಟ್ ಪೋಲ್ ಗಳನ್ನ ನೋಡ್ತಾ ಇದ್ದೀರಾ. 2014ರಲ್ಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಬಿಜೆಪಿ 282 ಸೀಟ್ ಗೆದ್ದಿದ್ರೆ, ಒಟ್ಟಾರೆ NDA 336 ಸೀಟ್ ಗೆದ್ದಿತ್ತು, ಕಾಂಗ್ರೆಸ್ 44 ಗೆದ್ದಿದ್ರೆ, UP 60 ಸೀಟ್ ಗೆದ್ದಿತ್ತು. ಈ ಪೈಕಿ ಇಂಡಿಯಾ ಟುಡೇ ಮತ್ತು ಸೆಸೆರೋ ನಡೆಸಿದ್ದ ಎಕ್ಸಿಟ್ ಪೋಲ್ ಸರ್ವೆನಲ್ಲಿ NDAಗೆ 272 ಸೀಟ್ ಸಿಕ್ಕಿದ್ರೆ, UPAಗೆ 115 ಸೀಟ್ ಬಂದಿತ್ತು. ಟೈಮ್ಸ್ ನೌ ಮತ್ತು ORG ಸರ್ವೆ ಪ್ರಕಾರ NDAಗೆ 249 ಸೀಟ್ ಕೊಟ್ರೆ, UPAಗೆ 148 ಸೀಟ್ ಕೊಡಲಾಗಿತ್ತು. ಇನ್ನು ABP ನ್ಯೂಸ್ ಮತ್ತು ನೀಲ್ಸನ್ ಗ್ರೂಪ್ ಮಾಡಿದ ಸರ್ವೆನಲ್ಲಿ NDAಗೆ 274 ಸೀಟ್, UPಗೆ 97 ಸೀಟನ್ನ ಕೊಡಲಾಗಿತ್ತು. ಇನ್ನು CNN, IBN ಮತ್ತು CSDS ಸರ್ವೆನಲ್ಲಿ ಬಿಜೆಪಿ ಗುಂಪಿಗೆ NDAಗೆ 276 ಸೀಟ್ ಕೊಟ್ಟಿದ್ರೆ, UPAಗೆ ಅವರು 97 ಸೀಟನ್ನ ಕೊಟ್ಟಿದ್ರು. ಇನ್ನು NDTV ಮತ್ತು ಹನ್ಸ್ ರಿಸರ್ಚ್ ನಡೆಸಿದ ಎಕ್ಸಿಟ್ ಪೋಲ್ ಪ್ರಕಾರ NDAಗೆ 270
179 ಸೀಟ್, ಕಾಂಗ್ರೆಸ್ ನೇತೃತ್ವದ ಯುಪಿಎಗೆ 103 ಸೀಟನ್ನು ಕೊಡಲಾಗಿತ್ತು. CNN, IBN ಮತ್ತು CSDS ಲೋಕನೀತಿ ಸರ್ವೆನಲ್ಲಿ ಎನ್ಡಿಎಗೆ 280 ಸೀಟ್, ಯುಪಿಎಗೆ 97 ಸೀಟ್ ಕೊಟ್ಟಿದ್ರು. ಇಂಡಿಯಾ ಟಿವಿ ಮತ್ತು ಸಿ ವೋಟರ್ ನಡೆಸಿದ ಸರ್ವೆನಲ್ಲಿ ಎನ್ಡಿಎಗೆ 289 ಸೀಟ್, ಯುಪಿಎಗೆ 101 ಸೀಟ್ ಕೊಡಲಾಗಿತ್ತು. ಆದರೆ ಫಲಿತಾಂಶಕ್ಕೆ ಹತ್ತಿರವಾಗಿ ಆ ಚುನಾವಣೆಯಲ್ಲಿ ಕೊಟ್ಟಿದ್ದು ನ್ಯೂಸ್ 24 ಮತ್ತು ಟುಡೇಸ್ ಚಾಣಕ್ಯ ಮಾಡಿದ ಎಕ್ಸಿಟ್ ಪೋಲ್. ಇವರು ಎನ್ಡಿಎಗೆ 340 ಸೀಟ್ ಕೊಟ್ಟಿದ್ರು, ಯುಪಿಎಗೆ 70 ಸೀಟ್ ಕೊಟ್ಟಿದ್ರು. ಸೊ ಒಟ್ಟಾರೆ ಆವರೇಜ್ ತಗೊಂಡಾಗ ಎಲ್ಲ ಎಕ್ಸಿಟ್ ಪೋಲ್ಗಳು ಎನ್ಡಿಎಗೆ ಬಹುಮತ ಸಿಗುತ್ತೆ, 270-280 ದಾಟ್ತಾರೆ ಅಂತ ಹೇಳಿದ್ರು. ಆದರೆ ರಿಸಲ್ಟ್ ಬಂದಾಗ ಎಕ್ಸಿಟ್ ಪೋಲ್ ಅನ್ನ ಮೀರಿ ಎನ್ಡಿಎಗೆ ಹೇಳಿದ ನಂಬರ್ ಅನ್ನ ಬರೀ ಬಿಜೆಪಿ ಒಂದೇ ಕ್ರಾಸ್ ಮಾಡಿತ್ತು, 282 ಸೀಟ್ ಗೆದ್ಕೊಂಡಿತ್ತು. ಆವರೇಜ್ಗಿಂತ 53 ಸೀಟ್ ಜಾಸ್ತಿ ಬಂದಿತ್ತು. ಹಾಗೆ ಕಾಂಗ್ರೆಸ್ ನೇತೃತ್ವದ ಯುಪಿಎಗೆ ಸರಿಯಾಗಿ 105 ಸೀಟ್ ಕೊಟ್ಟಿದ್ರು. ಆದರೆ ಫಲಿತಾಂಶದಲ್ಲಿ ಕೇವಲ 60 ಸೀಟ್ ಮಾತ್ರ ಬಂದಿತ್ತು, 45 ಸೀಟ್ ಕಮ್ಮಿ ಇತ್ತು. ಸೊ ಇಲ್ಲಿ ಎಕ್ಸಿಟ್ ಪೋಲ್ ಕೆಲವೊಂದು ಸಲ ಫೇಲ್ ಆಗಿವೆ, ಕೆಲವೊಂದು ಸಲ ಸರಿಯಾಗಿದೆ. ಆದರೆ ಚುನಾವಣೆ ಯಾರ ಪರವಾಗಿ ಇರುತ್ತೆ ಅನ್ನೋದಕ್ಕೆ ಈ ಎಕ್ಸಿಟ್ ಪೋಲ್ಗಳು ಸತ್ಯಕ್ಕೆ ಹತ್ತಿರವಾಗಿ ತೋರಿಸ್ತವೆ. ಇದು ಇದುವರೆಗಿನ ಸಾಬೀತಾಗಿರೋ ಅಂಶ. ಹಾಗಿದ್ರೆ ಸರ್ವೆಗಳನ್ನ ಯಾವ ರೀತಿ ನಡೆಸ್ತಾರೆ? ಹಾಗಿದ್ರೆ ಈ ಎಕ್ಸಿಟ್ ಪೋಲ್ಗಳನ್ನ ಹೇಗೆ ಮಾಡ್ತಾರೆ? ಸ್ನೇಹಿತರೆ, ಈ ಎಲ್ಲ ಸಮೀಕ್ಷೆಗಳ ಜೀವಾಳ ಸ್ಯಾಂಪಲ್ ಅನ್ನೋ ಸೂತ್ರದ ಮೇಲೆ ನಿಂತಿರುತ್ತೆ. ಅಂದ್ರೆ ಒಂದು ಕ್ಷೇತ್ರದಲ್ಲಿ ಎಷ್ಟು ಜನ ಯಾರಿಗೆ ವೋಟ್ ಹಾಕಿದ್ದಾರೆ ಅಂತ ತಿಳ್ಕೊಳ್ಳೋದಕ್ಕೆ ಆ ಕ್ಷೇತ್ರದ ಎಲ್ಲ ಮತದಾರರನ್ನ ಕೇಳಬೇಕು ಅಂತ ಇಲ್ಲ. ರ್ಯಾಂಡಮ್ ಆಗಿ ಬೇರೆ ಬೇರೆ ಏರಿಯಾಗಳಿಗೆ ಹೋಗಿ ಕೆಲ ಮತದಾರರನ್ನ ಸೆಲೆಕ್ಟ್ ಮಾಡಿ ಅವರನ್ನ ಇಂಟರ್ವ್ಯೂ ಮಾಡಿ ಒಂದು ಬ್ರಾಡ್ ಪಿಕ್ಚರ್ ಅನ್ನ ಕ್ಯಾಪ್ಚರ್ ಮಾಡೋ ಪ್ರಯತ್ನವನ್ನ ನಡೆಸಲಾಗುತ್ತೆ. ಈಗ ಅನ್ನ ಬೆಂದಿದ್ಯಾ ಇಲ್ವಾ ಅಂತ ತಿಳ್ಕೊಳ್ಳೋಕೆ ಒಂದು ಅಗಳು ತಿಂದು ನೋಡ್ತಾರಾ, ಇಡೀ ಪಾತ್ರೆಯಲ್ಲಿರೋ ಆಹಾರವನ್ನೆಲ್ಲ ತಿಂದು ನೋಡ್ತಾರಾ? ಆ ಸೂತ್ರವನ್ನು ಅನುಸರಿಸಲಾಗುತ್ತೆ. ಸೊ ಪೋಲ್ ಸಂಸ್ಥೆಗಳು ಈ ರೀತಿ ರ್ಯಾಂಡಮ್ ಆಗಿ ಕೆಲ ವ್ಯಕ್ತಿಗಳನ್ನ ಬೇರೆ ಬೇರೆ ಏರಿಯಾಗಳಲ್ಲಿ ರ್ಯಾಂಡಮ್ ಏರಿಯಾಗಳಿಗೆ ಹೋಗಿ ಸೆಲೆಕ್ಟ್ ಮಾಡ್ತಾರೆ. ಈ ರೀತಿ ಸೆಲೆಕ್ಟ್ ಆದ ಜನರನ್ನ ಸರ್ವೆ ಭಾಷೆಯಲ್ಲಿ ಸ್ಯಾಂಪಲ್ಸ್ ಅಂತ ಕರೀತಾರೆ. ಮತದಾನದ ನಂತರ ಪೋಲಿಂಗ್ ಸ್ಟೇಷನ್ ಹೊರಗೆ ಪೋಲ್ ಸಂಸ್ಥೆ ಅಥವಾ ಅವರ ಜೊತೆ ಒಪ್ಪಂದ ಮಾಡಿಕೊಂಡಿರೋ ಮಾಧ್ಯಮ ಪ್ರತಿನಿಧಿಗಳು ನಿಂತಿರ್ತಾರೆ. ಅವರು ಈ ಸ್ಯಾಂಪಲ್ ವ್ಯಕ್ತಿಗಳ ಬಳಿ ಕೆಲ ಪ್ರಶ್ನೆಗಳನ್ನ ಕೇಳ್ತಾರೆ. ಉದಾಹರಣೆಗೆ, ನೀವು ಯಾರಿಗೆ ವೋಟ್ ಮಾಡಿದ್ರಿ? ನಿಮ್ಮ ನೆಚ್ಚಿನ ನಾಯಕ ಯಾರು? ನೀವು ಯಾವ ಪಕ್ಷಕ್ಕೆ ವೋಟ್ ಮಾಡಿದ್ರಿ? ಯಾವ ವಿಚಾರ ಮೈಂಡಲ್ಲಿ ಇಟ್ಕೊಂಡು ವೋಟ್ ಮಾಡಿದ್ರಿ? ಸರ್ಕಾರದ ಯಾವ ನೀತಿ ನಿಮಗೆ ಇಷ್ಟ ಆಯ್ತು? ನಿಮ್ಮ ಸಾಮಾಜಿಕ ಹಿನ್ನೆಲೆ ಏನು? ಎಲ್ಲವನ್ನ ಕೇಳ್ತಾರೆ. ಆದ್ರೆ ಈ ಸ್ಯಾಂಪಲ್ ಅನ್ನ ಸೆಲೆಕ್ಟ್ ಮಾಡುವಾಗ 3 ಅಂಶಗಳು ಮುಖ್ಯ ಆಗುತ್ತೆ. ಒಂದು, ಸ್ಯಾಂಪಲ್ ಸೈಜ್, ಅಂದ್ರೆ ಎಷ್ಟು ಜನರನ್ನ ನೀವು ಪ್ರಶ್ನೆ ಮಾಡ್ತೀರಿ ಅನ್ನೋದು. ಎರಡನೇದು, ಯಾರನ್ನ ಆಯ್ಕೆ ಮಾಡ್ತೀರಿ ಅನ್ನೋದು. ಮೂರನೇದು, ಆ ಸ್ಯಾಂಪಲ್ಗಳು ಆ ಕ್ಷೇತ್ರದ ಡೆಮೋಗ್ರಫಿಯನ್ನ ಪ್ರತಿನಿಧಿಸುತ್ತಾ ಅನ್ನೋದು. ಅಂದ್ರೆ ಆ ಕ್ಷೇತ್ರದಲ್ಲಿ ಯಾವ್ಯಾವ ವರ್ಗದ, ಯಾವ್ಯಾವ ಸಮುದಾಯದ, ಯಾವ್ಯಾವ ವಯಸ್ಸಿನ ಜನ ಯಾವ ಸಂಖ್ಯೆಯಲ್ಲಿದ್ದಾರೋ ಅದಕ್ಕೆ ಪ್ರಪೋರ್ಷನೇಟ್ ಆಗಿ, ಅಂದ್ರೆ ಹೊಂದಿಕೆಯಾಗುವಂತೆ ನಿಮ್ಮ ಸ್ಯಾಂಪಲ್ಗಳ ಸಂಖ್ಯೆ ಇರಬೇಕು. ಇನ್ನು ಸ್ಯಾಂಪಲ್ ಸೈಜ್ ವಿಚಾರಕ್ಕೆ ಬರೋದಾದ್ರೆ, ಆ ಕ್ಷೇತ್ರದಲ್ಲಿ ಎಲೆಕ್ಷನ್ ಎಷ್ಟು ಕ್ಲೋಸ್ ಆಗಿದೆ, ಎಷ್ಟು ತೀವ್ರವಾಗಿ ನಡೀತಾ ಇದೆ ಅಂತ ನೀವು ಅಂದಾಜು ಮಾಡ್ತೀರಿ, ಮತ್ತು ನಿಮ್ಮ ಸಮೀಕ್ಷೆ ಎಷ್ಟು ನಿಖರವಾಗಿರಬೇಕು ಅಂತ ಅಂದ್ಕೊಳ್ತೀರಿ ಅನ್ನೋದರ ಮೇಲೆ ನಿಮ್ಮ ಸ್ಯಾಂಪಲ್ ಸೈಜ್ ಫಿಕ್ಸ್ ಆಗುತ್ತೆ. ಉದಾಹರಣೆಗೆ, ಒಂದು ಕ್ಷೇತ್ರದಲ್ಲಿ 15 ಲಕ್ಷ ಮತದಾರರಿದ್ರೆ ಅಲ್ಲಿ 1000ದಿಂದ 1500 ಜನರನ್ನ ಇಂಟರ್ವ್ಯೂ ಮಾಡಿದ್ರೆ ಸಾಕು. ಇದು ಒಳ್ಳೆ ಸ್ಯಾಂಪಲ್ ಸೈಜ್ ಅಂತ ಹೇಳಲಾಗುತ್ತೆ. ಇನ್ನು ರಾಜ್ಯದ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಸಮೀಕ್ಷೆ ಮಾಡಲ್ಲ. ಕೆಲವು ಕ್ಷೇತ್ರಗಳು ಪಕ್ಷಗಳ ಅಥವಾ ಅಭ್ಯರ್ಥಿಗಳ ಫಿಕ್ಸ್ ಡೆಪಾಸಿಟ್ ಆಗಿರ್ತವೆ. ಅಲ್ಲಿ ಇವರೇ ಗೆಲ್ತಾರೆ ಅನ್ನೋದು ಫಿಕ್ಸ್ ಆಗಿರುತ್ತೆ. ಒಪಿನಿಯನ್ ಪೋಲ್ ನಲ್ಲೂ ಇದೇ ಅಭಿಪ್ರಾಯ ರಿಫ್ಲೆಕ್ಟ್ ಆಗಿರುತ್ತೆ. ಸೊ ಅಂತ ಕ್ಷೇತ್ರಗಳನ್ನ ಬಿಟ್ಟು ಉಳಿದ ಡಿಸೈಡಿಂಗ್ ಕ್ಷೇತ್ರಗಳನ್ನ, ಅಂದ್ರೆ ಎಲ್ಲಿ ಜೋರಾದ ಸ್ಪರ್ಧೆ ಇರುತ್ತೋ, ಯಾವ ಕ್ಷೇತ್ರಗಳು ನಿರ್ಣಾಯಕ ಅಂತ ಕರೆಸ್ಕೊಳ್ತಾವೋ ಆ ಕ್ಷೇತ್ರಗಳಲ್ಲಿ ಜಾಸ್ತಿ ಸ್ಯಾಂಪಲ್ ಅನ್ನ ಕಲೆಕ್ಟ್ ಮಾಡಿ ಸಮೀಕ್ಷೆ ಮಾಡ್ತಾರೆ. ಉದಾಹರಣೆಗೆ 100 ಸೀಟ್ಗಳನ್ನ ಸೆಲೆಕ್ಟ್ ಮಾಡಿದ್ರು ಅಂದ್ರೆ ನಂತರ ಆ ಕ್ಷೇತ್ರಗಳಲ್ಲಿ ರ್ಯಾಂಡಮ್ ಆಗಿ 5 ಪೋಲಿಂಗ್ ಬೂತ್ ಗಳನ್ನ ಸೆಲೆಕ್ಟ್ ಮಾಡ್ತಾರೆ. ನಂತರ ಆ ಪೋಲಿಂಗ್ ಬೂತ್ ನ ವೋಟರ್ ಲಿಸ್ಟ್ ತಗೊಂಡು ರ್ಯಾಂಡಮ್ ಆಗಿ 50 ಮತದಾರರನ್ನ ಮಾರ್ಕ್ ಮಾಡ್ತಾರೆ. ನೆಕ್ಸ್ಟ್ ಆ ವ್ಯಕ್ತಿ ಹತ್ರ ಹೋಗಿ ಪ್ರಶ್ನೆಗಳನ್ನ ಕೇಳ್ತಾರೆ. ಅದರಲ್ಲಿ ಕೆಲವರು ಉತ್ತರವನ್ನ ಕೊಡಬಹುದು, ಕೆಲವರು ನಿರಾಕರಿಸಬಹುದು. ಈಗ ಎಕ್ಸಾಂಪಲ್ಗೆ, ಒಂದು ಕ್ಷೇತ್ರದಲ್ಲಿ ಮಹಿಳೆಯರು ಮತ್ತು ಪುರುಷರು ಈಕ್ವಲ್ ಆಗಿರ್ಬೋದು. ಆದ್ರೆ ನೀವು ಸರ್ವೆ ಮಾಡೋಕ್ ಹೋದಾಗ 70% ಪುರುಷರು 30% ಮಹಿಳೆಯರು ಮಾತ್ರ ರೆಸ್ಪಾಂಡ್ ಮಾಡಿರ್ಬೋದು. ಇಂಥ ಟೈಮ್ನಲ್ಲಿ ಪೋಲ್ ಸಂಸ್ಥೆಗಳು ಮಹಿಳೆಯರ ರೆಸ್ಪಾನ್ಸ್ಗೆ ಹೆಚ್ಚಿನ ವೇಟೇಜ್ ನೀಡಿ 50% ಆಗೋ ರೀತಿ ನೋಡ್ಕೊಳ್ತಾರೆ. ಈ ರೀತಿ ಬಂದ ಒಟ್ಟಾರೆ ಡೇಟಾವನ್ನ ತಗೊಂಡು ಸಂಖ್ಯಾಶಾಸ್ತ್ರ, ರಿಸರ್ಚ್ ಮೆಥಡಾಲಜಿಗಳನ್ನ ಅಪ್ಲೈ ಮಾಡಿ ಯಾವ ಪಕ್ಷಕ್ಕೆ ಎಷ್ಟು ಪರ್ಸೆಂಟೇಜ್ ಬಂದಿದೆ ವೋಟ್, ಯಾವ ಪಕ್ಷಕ್ಕೆ ಎಷ್ಟು ಸೀಟ್ ಬರುತ್ತೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡ್ತಾರೆ. ಸಮೀಕ್ಷೆ ಮಾಡೋದ್ರಲ್ಲಿ ಯಾವ ಪೋಲ್ ಸಂಸ್ಥೆ ನಂಬರ್ 1? 2014ರಿಂದ 2022ರ ಮಾರ್ಚ್ ವರೆಗೆ ಪೋಲ್ ಸಂಸ್ಥೆಗಳು ಎಕ್ಸಿಟ್ ಪೋಲ್ ನಲ್ಲಿ ಹೇಗೆ ಪರ್ಫಾರ್ಮ್ ಮಾಡಿವೆ ಅಂತ ನೋಡೋದಾದ್ರೆ, ಇಂಡಿಯಾ ಟುಡೇ ಜೊತೆಗೆ ಟೈಅಪ್ ಆಗಿರೋ ಆಕ್ಸಿಸ್ ಮೈ ಇಂಡಿಯಾ 21 ಸ್ಟೇಟ್ ಎಲೆಕ್ಷನ್ಗಳಲ್ಲಿ 18 ಬಾರಿ ಕರೆಕ್ಟ್ ಆಗಿ ಅಂದಾಜು ಮಾಡಿದೆ. ಇವ್ರದ್ದು ಆಲ್ಮೋಸ್ಟ್ ಕರೆಕ್ಟ್ ಆಗಿರುತ್ತೆ. ಹೆಚ್ಚಿನ ಸಂದರ್ಭಗಳಲ್ಲಿ ಸರಿಯಾದ ಎಕ್ಸಿಟ್ ಪೋಲ್ ಕೊಟ್ಟಿರೋ ಉದಾಹರಣೆ ಇಂಡಿಯಾ ಟುಡೇ ಆಕ್ಸಿಸ್ ಮೈ ಇಂಡಿಯಾದಿದೆ. 3 ಬಾರಿ ಮಾತ್ರ ಇವರು 21ರಲ್ಲಿ ತಪ್ಪಂದಾಜನ ಮಾಡಿರೋದು.
ಟುಡೇಸ್ ಚಾಣಕ್ಯ 12ರಲ್ಲಿ 11 ಬಾರಿ ಕರೆಕ್ಟ್ ಆಗಿ ಪ್ರಿಡಿಕ್ಟ್ ಮಾಡಿ 1 ಬಾರಿ ಮಾತ್ರ ಫೇಲ್ ಆಗಿದ್ದಾರೆ. ಇವರ ಸ್ಟ್ರೈಕ್ ರೇಟ್ ಕೂಡ ಚೆನ್ನಾಗಿದೆ. ಇನ್ನು ಸಿ ವೋಟರ್ ತುಂಬಾ ಕಳಪೆ ಇಲ್ಲ ಅಂದ್ರೂ ಕೂಡ 22ರಲ್ಲಿ 16 ಬಾರಿ ಸರಿಯಾದ ಸಮೀಕ್ಷೆ ಕೊಟ್ಟಿದ್ದಾರೆ, 6 ಬಾರಿ ರಾಂಗ್ ಆಗಿದೆ. ಆದ್ರೆ ಜನ್ ಕಿ ಬಾತ್ ಮಾತ್ರ 21 ಸ್ಟೇಟ್ ಎಲೆಕ್ಷನ್ಗಳಲ್ಲಿ 9 ಬಾರಿ ಮಾತ್ರ ಸರಿಯಾಗಿ ಕೊಟ್ಟಿದ್ದಾರೆ, 12 ಬಾರಿ ರಾಂಗ್ ಆಗಿದೆ. ಇನ್ನು ವೋಟರ್ ಪರ್ಸೆಂಟೇಜ್ ನಲ್ಲೂ ಕೂಡ 3% ಮಾರ್ಜಿನ್ ವ್ಯತ್ಯಾಸ ಇದ್ರೆ ಒಳ್ಳೆ ಮಾರ್ಜಿನ್ ಅಂತಲೇ ಹೇಳಲಾಗುತ್ತೆ. ಅಂದ್ರೆ ಉದಾಹರಣೆಗೆ ಯಾವುದೋ ಒಂದು ಪಕ್ಷಕ್ಕೆ 31% ವೋಟ್ ಬರುತ್ತೆ ಅಂತ ಹೇಳಿ 34% ಬಂದ್ರೆ ಅಥವಾ 28% ಬಂದ್ರೆ ಅದು ಕೂಡ ಒಳ್ಳೆ ಸರ್ವೇನೆ. ಆಕ್ಸಿಸ್ ಮೈ ಇಂಡಿಯಾ ಸಿ ವೋಟರ್ದೆಲ್ಲ ಈ ಮಾರ್ಜಿನ್ ಒಳಗೇನೆ ಇದೆ. ಆದ್ರೆ ಜನ್ ಕಿ ಬಾತ್ ನ ಕೆಲ ಸರ್ವೆಗಳಲ್ಲಿ 12% ಮಾರ್ಜಿನ್ ಇದೆ. ಇವರ ಸರ್ವೆ ಅಷ್ಟೊಂದು ರಿಲಯಬಲ್ ಅಂತ ಪ್ರೂವ್ ಆಗಿಲ್ಲ ಇದುವರೆಗೂ ಕೂಡ. ಸೊ ಫ್ರೆಂಡ್ಸ್, ಇದಾಗಿತ್ತು ಎಕ್ಸಿಟ್ ಪೋಲ್ ಅನ್ನ ಹೇಗೆ ಮಾಡ್ತಾರೆ, ಯಾವ ಮೆಥಡಾಲಜಿಯಲ್ಲಿ ಮಾಡ್ತಾರೆ, ಇದುವರೆಗಿನ ಎಕ್ಸಿಟ್ ಪೋಲ್ಗಳ ಬ್ರೀಫ್ ಹಿಸ್ಟ್ರಿ ಏನು ಎಲ್ಲವನ್ನ ಕ್ವಿಕ್ ಆಗಿ ನಿಮಗೆ ಕೊಡುವಂತ ಪ್ರಯತ್ನ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.